Good morning, dear students. Myself, Mallayya, Assistant Professor of Sociology, Government First Grade College, Lokapur. Today we are going to deal with population growth and introduction topic. ಪ್ರಿಯ ವಿದ್ಯಾರ್ಥಿಗಳೇ, ನಾವಿಂದು ಜನಸಂಖ್ಯಾ ಬೆಳವಣಿಗೆ ಒಂದು ಕಿರು ಪರಿಚಯ ಕುರಿತು ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈ ಪಾಠವನ್ನು BA 5ನೇ ಸೆಮ್ಮಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸಮಾಜಶಾಸ್ತ್ರ ವಿಭಾಗದ ಎಲೆಕ್ಟಿವ್ ಕೋರ್ಸ್ ಆಗಿ ನಾವು ನೋಡ್ತಾ ಇದ್ದೇವೆ. ಸೆಷನ್ 37, ಸೆಷನ್ ನಂಬರ್ 37, ಜನಸಂಖ್ಯಾ ಬೆಳವಣಿಗೆ ಒಂದು ಕಿರುಪರಿಚಯ. Population growth is of prime importance in linking different facets of population ecology. Population growth plays major role in forecasting future population trends. Population growth rate is measured using census data over the period of time. ಜನಸಂಖ್ಯಾ ಬೆಳವಣಿಗೆ ಜೀವನದ ವಿವಿಧ ಮಜಲುಗಳನ್ನು ಜನಸಂಖ್ಯಾ ರೂಪದಲ್ಲಿ ಅಳೆಯಲು ತುಂಬ ಸಹಾಯಕಾರಿಯಾಗಿದೆ. ಈ ಜನಸಂಖ್ಯಾ ಬೆಳವಣಿಗೆ ಅಧ್ಯಯನದಿಂದ ನಮಗೆ ಮುಂದೆ ಜನಸಂಖ್ಯೆಯಲ್ಲಿ ಆಗುವ ಟ್ರೆಂಡ್ಗಳು, ಜನನ ಸಂಖ್ಯೆ ಹೆಚ್ಚಾಗಬಹುದಾ, ಮರಣ ಸಂಖ್ಯೆ ಹೆಚ್ಚಾಗಬಹುದಾ, ಬಡತನ ಹೆಚ್ಚಾಗಬಹುದಾ, ನಿರುದ್ಯೋಗ ಹೆಚ್ಚಾಗಬಹುದಾ, ಈ ರೀತಿ ಪಾಪ್ಯುಲೇಷನ್ ಟ್ರೆಂಡ್ಗಳನ್ನು ನಾವು ಜನಸಂಖ್ಯಾ ಅಧ್ಯಯನ ಮಾಡೋದ್ರಿಂದ ಗುರುತಿಸಲು ಸಾಧ್ಯ. ಪಾಪ್ಯುಲೇಷನ್ ಗ್ರೋತ್ ಇಸ್ ಮೆಜರ್ಡ್ ಯೂಸಿಂಗ್ ಸೆನ್ಸಸ್ ಡೇಟಾ. ನಾವು ಜನಗಣತಿ, ಸೆನ್ಸಸ್ ಅಂದರೆ ಜನಗಣತಿಯನ್ನು ಉಪಯೋಗಿಸ್ಕೊಂಡು ನಾವು ಜನಸಂಖ್ಯಾ ಬೆಳವಣಿಗೆಯನ್ನು ಮೆಜರ್ ಮಾಡ್ತೇವೆ. ಈ ಜನಗಣತಿ ಪ್ರತಿ 10 ವರ್ಷಕ್ಕೊಮ್ಮೆ ಆಗುತ್ತೆ. ಭಾರತದಲ್ಲಿ ಇತ್ತೀಚಿನ ಜನಗಣತಿ ಆಗಿದ್ದು 2011, ಈಗ ಆಗಬೇಕಾಗಿದ್ದು 2021ರಲ್ಲಿ. ಸೊ ಈ ಜನಸಂಖ್ಯಾ ಬೆಳವಣಿಗೆ ಕುರಿತು ದ ಟರ್ಮ್ ಪಾಪ್ಯುಲೇಷನ್ ಸ್ಟಡೀಸ್ ಈಸ್ ಫೇಮಸ್ಲಿ ಯೂಸ್ಡ್ ಆ್ಯಸ್ ಆ್ಯನ್ ಅಲ್ಟರ್ನೇಟಿವ್ ಟು ದ ವರ್ಡ್ ಡೆಮೋಗ್ರಫಿ. ಜನಸಂಖ್ಯಾ ಅಧ್ಯಯನ ಅಥವಾ ಜನಸಂಖ್ಯಾ ಶಾಸ್ತ್ರ ಅಂಥೇಳಿ ನಾವು ಇದನ್ನು ಅರ್ಥೈಸ್ಕೊಳ್ತೇವೆ. ಆಸ್ ಅ ಸಬ್ಜೆಕ್ಟ್ ಇಟ್ ಈಸ್ ಆ್ಯಸ್ ಓಲ್ಡ್ ಆಸ್ ಹ್ಯೂಮನ್ ಸಿವಿಲೈಜೇಷನ್. ಈ ವಿಷಯ ಮಾನವನ ನಾಗರಿಕತೆಯಷ್ಟೇ ಹಳೆಯದು. ಮಾನವ ಎಂದು ಉಗಮಗೊಂಡನೋ, ಮಾನವ ಎಂದು ಹುಟ್ಟಿದ್ನೋ, ಮನುಕುಲ ಎಂದು ಜನನವಾಯಿತೋ ಅಂದಿನಿಂದನೂ ನಮಗೆ ಜನಸಂಖ್ಯಾದ ಕುರಿತು ಒಂದಲ್ದ ಒಂದು ರೀತಿಯಲ್ಲಿ ಜ್ಞಾನವನ್ನು ಪಡೆದಿದ್ದೇವೆ. ದ ಡಿಸಿಪ್ಲಿನ್ ಸೋಷಿಯಲ್ ಡೆಮೋಗ್ರಫಿ ಇಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಪಾಪ್ಯುಲೇಷನ್ ಸೈಜ್, ಪಾಪ್ಯುಲೇಷನ್ ಗ್ರೋತ್, ಪಾಪ್ಯುಲೇಷನ್ ಪ್ರೋಸೆಸ್, ಡಿಕ್ರೀಸ್ ಇನ್ ಪಾಪ್ಯುಲೇಷನ್, ಪಾಪ್ಯುಲೇಷನ್ ಸ್ಟ್ರಕ್ಚರ್, ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವಿಲ್ಲಿ ಸಮಾಜಶಾಸ್ತ್ರದ ಅಥವಾ ಸಮಾಜದ ಜನಸಂಖ್ಯಾಶಾಸ್ತ್ರ ಕುರಿತು ಅಧ್ಯಯನ ಮಾಡಬೇಕಾದ ಸಂದರ್ಭದಲ್ಲಿ ಯಾವ ವಿಷಯದ ಕಡೆಗೆ ಹೆಚ್ಚಿನ ಗಮನ ಕೊಡುತ್ತೇವೆ ಅಂದರೆ ಜನಸಂಖ್ಯಾ ಗಾತ್ರ, ಜನಸಂಖ್ಯಾ ಬೆಳವಣಿಗೆ, ಜನಸಂಖ್ಯೆಯ ಪ್ರಕ್ರಿಯೆ, ಜನಸಂಖ್ಯೆಯ ಹೆಚ್ಚಳ ಅಥವಾ ಜನಸಂಖ್ಯೆ ಕಡಿಮೆಯಾಗೋದು, ಜನಸಂಖ್ಯಾ ಸಂರಚನೆ, ಜನಸಂಖ್ಯಾ ಹಂಚಿಕೆ ಮತ್ತು ಜನಸಂಖ್ಯೆಯ ಗುಣಲಕ್ಷಣಗಳ ಕುರಿತು ಹೆಚ್ಚಿನ ಒಲವನ್ನು ನಾವು ಇಲ್ಲಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಸಾಮಾಜಿಕವಾಗಿ ಜನಸಂಖ್ಯಾಶಾಸ್ತ್ರವನ್ನು ಓದಬೇಕಾದ್ರೆ ನಾವು ನೋಡ್ತೇವೆ. ಹಾಗಾದರೆ ಇದರ ಡೆಫಿನಿಷನ್ಸ್ಗಳೇನು? ವಾಟ್ ಆರ್ ದ ಡೆಫಿನಿಷನ್ಸ್ ಆಫ್ ಸೋಷಿಯಲ್ ಡೆಮೋಗ್ರಫಿ? ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಎಕನಾಮಿಕ್ಸ್, ಸೋಷಿಯಲ್ ಡೆಮೋಗ್ರಫಿ ಇಸ್ ದ ಸ್ಟಡಿ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ಸ್. ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಅಂತೇಳಿ ಬಂದಾಗ ಸಾಮಾಜಿಕ ಜನಸಂಖ್ಯಾಶಾಸ್ತ್ರವನ್ನು ಜನರ ಜನಸಂಖ್ಯೆಯ ಅಧ್ಯಯನದ ಗುಣಲಕ್ಷಣಗಳನ್ನು ನಾವು ಜನಸಂಖ್ಯಾಶಾಸ್ತ್ರ ಅಂಥೇಳಿ ಕರೆಯುತ್ತೇವೆ. ಅಕಾರ್ಡಿಂಗ್ ಟು UN ಮಲ್ಟಿಲಿಂಗ್ವಲ್ ಡೆಮೋಗ್ರಫಿಕ್ ಡಿಕ್ಷನರಿ, ಡೆಮೋಗ್ರಫಿ ಇಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ಸ್ ಪ್ರೈಮರ್ಲಿ ವಿತ್ ರೆಸ್ಪೆಕ್ಟ್ ಟು ದೇರ್ ಸೈಜ್, ದೇರ್ ಸ್ಟ್ರಕ್ಚರ್ ಆ್ಯಂಡ್ ದೇರ್ ಡೆವಲಪ್ಮೆಂಟ್. ಅದೇ ರೀತಿಯಾಗಿ ನಾವು UN ಮಲ್ಟಿಲಿಂಗ್ವಲ್
ಡೆಮೋಗ್ರಫಿಕ್ ಡಿಕ್ಷನರಿ ಪ್ರಕಾರ ಜನಸಂಖ್ಯಾಶಾಸ್ತ್ರ ಅಂದರೆ ವೈಜ್ಞಾನಿಕ ಅಧ್ಯಯನ. ಎದರ ಕುರಿತು ವೈಜ್ಞಾನಿಕ ಅಧ್ಯಯನ? ಜನಸಂಖ್ಯೆಯ ಮಾನವರ ಜನಸಂಖ್ಯೆ ಕುರಿತು ವೈಜ್ಞಾನಿಕ ಅಧ್ಯಯನ. ವಿಶೇಷವಾಗಿ ಅದರಲ್ಲಿಯೂ ಜನಸಂಖ್ಯೆಯ ಗಾತ್ರ, ಜನಸಂಖ್ಯೆ ಸಂರಚನೆ ಮತ್ತು ಜನಸಂಖ್ಯೆಯ ಬೆಳವಣಿಗೆ ಕುರಿತು ವಿಶೇಷ ಒಲವನ್ನು ತೋರುವುದೇ ಜನಸಂಖ್ಯಾಶಾಸ್ತ್ರ ಅಂಥೇಳಿ ಯುಎನ್ ಮಲ್ಟಿಲಿಂಗ್ವಲ್ ಡೆಮೋಗ್ರಫಿಕ್ ಡಿಕ್ಷನರಿ ಹೇಳುತ್ತೆ. ಸೊ ಇನ್ನೊಂದು ಡೆಫಿನಿಷನ್ ಕೂಡ ಇದೆ. ಅಕಾರ್ಡಿಂಗ್ ಟು ಫಿಲಿಪ್ ಎಮ್ ಹೌಸರ್ ಆ್ಯಂಡ್ ಡಡ್ಲಿ ಡಂಕನ್, ಡೆಮೋಗ್ರಫಿ ಇಸ್ ದ ಸ್ಟಡಿ ಆಫ್ ಸೈಜ್, ಟೆರಿಟೋರಿಯಲ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕಂಪೋಸಿಷನ್ ಆಫ್ population, changes therein and the components of such changes which may be identified as natality, mortality, territorial movements and social mobility. ಫಿಲಿಪ್ ಎಮ್ ಹೌಸರ್, ಡಡ್ಲಿ ಡಂಕನ್ ಅವರು ಜನಸಂಖ್ಯಾಶಾಸ್ತ್ರವನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸ್ತಾರೆ. ಡೆಮೋಗ್ರಫಿ ಇಸ್ ದ ಸ್ಟಡಿ ಆಫ್ ಸೈಜ್. ಜನಸಂಖ್ಯಾಶಾಸ್ತ್ರವು ಗಾತ್ರ, ಜನಸಂಖ್ಯೆ ಗಾತ್ರದ ಅಧ್ಯಯನ. ಟೆರಿಟೋರಿಯಲ್ ಡಿಸ್ಟ್ರಿಬ್ಯೂಷನ್, ಭೂಗಳ ಹಂಚಿಕೆಯ ವಿಸ್ತರಣದ ಸ್ವರೂಪ. ಕಂಪೋಸಿಷನ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆ ಏನೇನು ಒಳಗೊಂಡಿದೆ, ಜನಸಂಖ್ಯೆ ಒಳಗೊಳ್ಳುವಿಕೆ. ಚೇಂಜಸ್ ದೇರಿನ್, ಜನಸಂಖ್ಯೆಯಲ್ಲಿ ಆಗುವ ಬದಲಾವಣೆಗಳು. ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಸಚ್ ಚೇಂಜಸ್, ಆ ಬದಲಾವಣೆಗೆ, ಜನಸಂಖ್ಯಾ ಬದಲಾವಣೆಗೆ ಆಗುವ ಮೂಲಗಳು ಯಾವ್ಯಾವು? ಅವು ವಿಚ್ ಮೇ ಬಿ ಐಡೆಂಟಿಫೈಡ್ ಆಸ್ ನ್ಯಾಟಾಲಿಟಿ, ಮಾರ್ಟಾಲಿಟಿ. ಹೌದಾ? ಹುಟ್ಟು, ಸಾವು, ಟೆರಿಟೋರಿಯಲ್ ಮೂವ್ಮೆಂಟ್, ಮೈಗ್ರೇಷನ್ ಅಂತ ಕರಿತೀವಿ ನಾವು, ಮೈಗ್ರೇಷನ್ ವಲಸೆ ಹೋಗೋದು, ಸೋಷಲ್ ಮೊಬಿಲಿಟಿ ಸಾಮಾಜಿಕ ಚಲನೆ, ಅಂತಸ್ತಿನಲ್ಲಿ ಆಗುವ ಬದಲಾವಣೆಗಳು. ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ? ಒಟ್ಟಾರೆಯಾಗಿ ಸೋಷಲ್ ಡೆಮೋಗ್ರಫಿ, ಸಾಮಾಜಿಕ ಜನಸಂಖ್ಯಾ ಶಾಸ್ತ್ರ ಅಂತೇಳಿ ಫಿಲಿಪ್ ಹೌಸರ್ ಮತ್ತು ಡೆಡ್ಲಿ ಡಂಕನ್ ಅವರ ಪ್ರಕಾರ ನಾವು ಅರ್ಥೈಸ್ಕೊಳ್ತೇವೆ. ಅದೇ ರೀತಿಯಾಗಿ ಕೊನೆಯದಾಗಿ ಡೊನಾಲ್ಡ್ ಬೌಗ್ ರವರ ಪ್ರಕಾರ ಡೆಮೋಗ್ರಫಿ ಇಸ್ ದ ಮ್ಯಾಥಮೆಟಿಕಲ್ ಸ್ಟಡಿ ಆಫ್ ಸೈಜ್, ಕಂಪೋಸಿಷನ್, spatial distribution of human population and of changes over time in this aspect through the operation of the 5 process of fertility, mortality, marriage, migration and social mobility. Although it maintains a continuous descriptive and comparative analysis of trends in each of this process and in its net result, its long run goal is to develop a body of theory and to explain the events that it charts and compares. ಡೊನಾಲ್ಡ್ ಬೋಗ್ರವರು ಜನಸಂಖ್ಯಾಶಾಸ್ತ್ರವನ್ನು ಗಣಿತದ ಅಧ್ಯಯನಕ್ಕೆ ಹೋಲಿಸುತ್ತಾರೆ. ಗಣಿತದ ಅಧ್ಯಯನದಲ್ಲಿ ನಾವು ಗಾತ್ರ, ರಚನೆ, ಭೌಗೋಳಿಕ ಹಂಚಿಕೆ ಇವೆಲ್ಲವುಗಳನ್ನು ಕುರಿತು ಅಧ್ಯಯನ ಮಾಡ್ತೇವೆ. ಅದರ ಜೊತೆಗೆ ಮುಖ್ಯ 5 ಪ್ರಕ್ರಿಯೆಗಳನ್ನು ನಾವಿಲ್ಲಿ ನೋಡ್ತೀವಿ ಅಂಥೇಳಿ ಹೇಳ್ತಾರೆ. ಅವು ಯಾವುವು ಅಂದರೆ ಫರ್ಟಿಲಿಟಿ ಫಲವತ್ತತೆ, ಮಾರ್ಟ್ಯಾಲಿಟಿ ಮರಣ ಪ್ರಮಾಣ, ವಿವಾಹ, ವಲಸೆ ಮತ್ತು ಸಾಮಾಜಿಕ ಚಲನೆಯಿಂದಾಗುವ ಬದಲಾವಣೆಗಳನ್ನು ಡೊನಾಲ್ಡ್ ಬೋಗ್ರವರು ಜನಸಂಖ್ಯಾಶಾಸ್ತ್ರ ಅಂತೇಳಿ ಕರೀತಾರೆ. ಇದಷ್ಟೇ ಅಲ್ಲದೆ ಈ ಜನಸಂಖ್ಯಾಶಾಸ್ತ್ರದ ಮುಖ್ಯ ಗುರಿ ಏನಪ್ಪ ಅಂದರೆ ಅವುಗಳನ್ನು ಸೈದ್ಧಾಂತಿಕ ರೂಪದಲ್ಲಿ ಹೊರತರುವುದು. ಹೌದಾ? ಸಾಕಷ್ಟು ಸಿದ್ಧಾಂತಗಳು ಜನಸಂಖ್ಯಾ ಸಿದ್ಧಾಂತಗಳಲ್ಲಿ ನಾವು ನೋಡ್ತೀವಿ. ಮಾಲ್ಥೂಸ್ ಥಿಯರಿ ಆಫ್ ಪಾಪ್ಯುಲೇಷನ್ ಅಂತಿದೆ. ಹೌದಾ? ಸಾಕಷ್ಟು ಸಿದ್ಧಾಂತಗಳು ಈ ರೀತಿ ಜನಸಂಖ್ಯಾಶಾಸ್ತ್ರದ ಅಧ್ಯಯನದ ಮುಖಾಂತರ ಹೊರಹೊಮ್ಮಿದ್ದೇವೆ. ಒಟ್ಟಾರೆ ಹೇಳಬೇಕಾದ್ರೆ ಜನಸಂಖ್ಯಾಶಾಸ್ತ್ರ ಅಥವಾ ಜನಸಂಖ್ಯಾ ಅಧ್ಯಯನ ಅಂಥೇಳಿ ನಾವೇನು ಕರಿತೀವಿ, ಅದು ಸಮಾಜಶಾಸ್ತ್ರೀಯ ರೂಪದಲ್ಲಿ ಜನಸಂಖ್ಯಾ ಶಾಸ್ತ್ರವಾಗಿ ಹೊರಹೊಮ್ಮಿದೆ. ಸಮಾಜಶಾಸ್ತ್ರಜ್ಞರು ಕೂಡ ಇದಕ್ಕೆ ತಮ್ಮ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಇವತ್ತು ಹಲವಾರು ಸಂಸ್ಥೆಗಳು ವಿಶೇಷವಾಗಿ ಜನಸಂಖ್ಯಾವನ್ನೇ ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಹಲವಾರು ಸಂಸ್ಥೆಗಳು ಕೂಡ ಕಾರ್ಯಪ್ರವೃತ್ತವಾಗಿವೆ ಅಂದರೆ ತಪ್ಪಾಗಲಾರದು. ಸೊ ದಿಸ್ ಈಸ್ ಆಲ್ ಅಬೌಟ್ ಡೆಫಿನಿಷನ್ಸ್ ಆಫ್ ಸೋಷಿಯಲ್ ಡೆಮೋಗ್ರಫಿ. ಥ್ಯಾಂಕ್ ಯು.